ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿರುವಂಥ ಮದುವೆ ಒಂದು ಬ್ಲಾಗ್ನ ನಾನು ಶೇರ್ ಮಾಡಕತ್ತಿದ್ದೆ. ಲಾಸ್ಟ್ ಬ್ಲಾಗನ್ನು ನೋಡಿದ್ರಿ ನೀವು. ಚಪ್ರ ಎಲ್ಲ ಹಾಕಿದ್ರು, ಹಾಗೆ ದೇವ್ಕಾರ್ಯದ್ದು ತೋರಿಸಿದ್ದೆ ನಿಮಗೆ ನಾನು. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಮೇನ್ ಅಂದರೆ ಮದುವೆ ಕಾರ್ಡ್ಗಳು. ಹೌದು ಸ್ನೇಹಿತರೆ, ಮದುವೆ ಕಾರ್ಡ್ಗಳೆಲ್ಲ ಬಂದಾದ ನಂತರ ಎಲ್ಲ ಕಾರ್ಡ್ಗಳಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಒಂದು ಕೊಟ್ಟು ಮತ್ತು ಎಲ್ಲ ಆಮಂತ್ರಣ ಪತ್ರಿಕೆಗೆ ಏನು ಮಾಡಬೇಕಪ್ಪ, ಅರ್ಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಸೊ ಎಲ್ಲ ಅಲಂಕಾರ ಮಾಡಬೇಕು. ಒಂದೇನಂದರೆ ಶುಭ ಸಂಕೇತ ಅಂಥೇಳಿ, ಹೀಗಾಗಿ ಸಂಪ್ರದಾಯ ಪ್ರಕಾರವಾಗಿ ಅದನ್ನು ಅರ್ಶಿನ ಕುಂಕುಮ ಹಚ್ಚಿ ಎಲ್ಲ ಕಾರ್ಡ್ಗಳನ್ನು ಸಿದ್ಧತೆ ಮಾಡಿ, ಹೇಳಿದ ಹಾಗೆ ಮೊದಲ ದೇವ್ರ ಜಗಲಿಗೆ ಪೂಜೆ, ನಂತರದಲ್ಲಿ ದೇವಸ್ಥಾನಕ್ಕೆಲ್ಲ ಕಾರ್ಡನ್ನು ಕೊಟ್ಟು, ನಂತರದಲ್ಲಿ ಇದನ್ನು ಆಮಂತ್ರಣ ಪತ್ರಿಕೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಂತ ಹೇಳಿ. ಸೊ ಹಿಂದಿನ ದಿವಸನ ಚಪ್ರ ಎಲ್ಲ ಹಾಕಿದ್ರು, ನೋಡ್ತಾ ಇರ್ಬೋದು. ಮದುವೆ ಚಪ್ರ ಎಷ್ಟು ಸುಂದರವಾಗಿ ಹಾಕಿದ್ರಂದ್ರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈಗೆಲ್ಲ ಈ ರೀತಿಯಾಗಿ ರೆಡಿಮೇಡಾಗಿ ಬಂದುಬಿಟ್ಟವು ಬಿಡ್ರಿ. ಮೊದಲೆಲ್ಲ ಎಲ್ಲ ಊರವರೆಲ್ಲ ಸೇರಿ ಅಥವಾ ಸ್ನೇಹಿತರೆಲ್ಲ ಸೇರಿ ಬಂಧು ಬಾಂಧವರೆಲ್ಲ ಸೇರಿ ತೆಂಗಿನ ಗರಿ ಎಲ್ಲ ತೊಗೊಂಡು ಬಂದು ಕಂಬ ಎಲ್ಲ ಹೋಗೋದು, ಬಾಗಿಲ ಮುಂದೆ ಚಪ್ರ ಎಲ್ಲ ಹಾಕ್ತಾಯಿದ್ರು. ಈಗೆಲ್ಲ ರೆಡಿಮೇಡ್ ಬಂದುಬಿಟ್ಟವು. ತುಂಬಾ ಸುಂದರವಾಗಿ ಕಾಣಿಸಕತ್ತಿತ್ತು. ನಿಮಗೆ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ದೇವಕಾರ್ಯಕ್ಕಿಂತ ಹಿಂದಿನ ದಿವಸ ಮೊದಲಿಗೆ ಅಂದರೆ ಮದುವೆಯ ಮೊದಲ ಒಂದು ಶಾಸ್ತ್ರ ಅಂತಲೇ ಹೇಳಬಹುದು. ಮರದ ಪೂಜೆ, ಏನು ಹಸ್ಮಾಡು ಮರ ಇರ್ತವೋ ಆ ಹೊಸ ಮರಗಳನ್ನು 5 ಮರಗಳನ್ನು ತಂದು ಮರದ ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಮರಕ್ಕೆ ಉಡಿ ತುಂಬಿ ಅದರಲ್ಲಿ ಧಾನ್ಯ ಹಾಕಿ 5 ಜನ ಮುತ್ತೈದರಿಗೆ ಏನು ಮಾಡ್ತಾರೆ, ಅದರಲ್ಲಿರುವಂತಹ ಧಾನ್ಯಗಳನ್ನು ಉಡಿ ತುಂಬುವಂಥ ಒಂದು ಶಾಸ್ತ್ರ ನಮ್ಮ ಕಡೆ ಐತಿ. ಅದೆಲ್ಲ ತುಂಬಿಸ್ಕೊಂಡು ಆದ ನಂತರ ಕಾಳನ್ನು ಹಸನು ಮಾಡುವಂಥ ಒಂದು ಅದು ಕೂಡ ಶಾಸ್ತ್ರ ಸಂಪ್ರದಾಯ ಅಂತಲೇ ಹೇಳಬಹುದು. ಮದುವೆ ಮನೆಯಲ್ಲಿ ಅದು ಕೂಡ ಗಂಡಿನ ಮದುವೆ ಅಂದರೆ, ಗಂಡು ಮಗನ ಮದುವೆ ಅಂದರೆ ಈ ರೀತಿಯಾದ ಸಂಪ್ರದಾಯ ಎಲ್ಲ ನಮ್ಮ ಕಡೆ ಇರ್ತಾವೆ ನೋಡ್ರಿ. ಅದಕ್ಕೋಸ್ಕರ ಫಸ್ಟಿಗೆನ ಮೊದಲಿಗೆ ನಮ್ಗೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಮೇನ್ ಅಂದ್ರೆ ಮೇನ್ ಕಂಬಳಿ ಬೇಕ್ರಿ. ನಾವು ಕುರುಬರ್ರಿ. ಸೊ ಹೀಗಾಗಿ ನಮ್ಮ ಎಲ್ಲ ಒಂದು ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳಿಗೆ ಕಂಬಳಿನ ಮೇನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಕಂಬಳಿ ಮೇಲೆ ಮರಗಳನ್ನಿಟ್ಟು ಪೂಜೆ ಮಾಡಿ ಅದಕ್ಕೆ ಉಡಿ ತುಂಬಿ, ಈಗೇನೈತಿ ಮುತ್ತೈದರಿಗೆ ಈಗ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲವನ್ನು ಕೊಡ್ತಾರೆ, ಹಚ್ತಾರೆ, ನೋಡ್ತಾ ಇರ್ಬೋದು. ಹಚ್ಚಿ ಆದ ನಂತರ ಮರದಲ್ಲಿರುವಂತಹ ಧಾನ್ಯಗಳನ್ನು ಉಡಿಯನ್ನು ಮುತ್ತೈದರಿಗೆ ತುಂಬ್ತಾರೆ ನೋಡ್ರಿ. ಆ ಉಡಿಯನ್ನು ಅವ್ರ ಮನೆಗೆ ಹೋಗಿ ತೊಗೊಂಡು ಹೋಗ್ಬೇಕ್ರಿ. ಅದನ್ನು ಅವ್ರಿಗೇನು ತುಂಬಿರ್ತಾರಲ್ಲ ಕಾಳುಗಳು, ಅವ್ರ ಮನೆಗನ ತೊಗೊಂಡು ಹೋಗಿ ಅದನ್ನು ಅವರು ಬಳಸುವಂಥದ್ದು ಅಡುಗೆಗಳಿಗೆ. ಈ ರೀತಿಯಾದ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ಬೋದು. ಇದಾದ ನಂತರ ಏನೈತಿ, ಕಾಳುಗಳನ್ನು ಹಸನು ಮಾಡೋದು. ಯಾವುದಾದ್ರೂ ಧಾನ್ಯ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಈ ರೀತಿ ಹಸನು ಮಾಡುವಂಥ ಒಂದು ಕಾರ್ಯಕ್ರಮ ರೀ ಇದು. ಮದುವೆ ಒಂದು ಶಾಸ್ತ್ರ ಅನ್ಬೋದು. ಇದು ನಡೆದಿತ್ತು. ಇದೊಂದು ವಿಡಿಯೋ ನನಗೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು. ಮತ್ತು ಆಲ್ಮೋಸ್ಟ್ ಕೆಲವೊಂದು ವಿಡಿಯೋಗಳಿಗೆ ನನಗೆ ಶ್ವೇತಾ ಹೆಲ್ಪ್ ಮಾಡ್ಯಾಳ. ಆಕೆ ಕಡೆ ಇದ್ದಂಥ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡೋಕ್ಕೆ, ನಮ್ಮ ಒಂದು ಸಂಪ್ರದಾಯ ಮತ್ತು ನಮ್ಮನೆ ಮದುವೆಯ ಒಂದು ಪ್ರತಿಯೊಂದೂ ಏನೇನು ಮಾಡೇವು ಕಾರ್ಯಕ್ರಮ ಎಲ್ಲನೂ ನಮಗೂ ಹಂತ ಹಂತವಾಗಿ ಚೆನ್ನಾಗಿ ಅದನ್ನು ನಾವು ಶೇರ್ ಮಾಡೋಣ, ನೋಡೋಕೆ ಚಲೋ ಅನ್ನಿಸ್ತೈತಿ ಅಂಥೇಳಿ ಅದಕ್ಕೋಸ್ಕರ ನಾನು ಶೇರ್ ಮಾಡಕತ್ತೀನಿ ನೋಡ್ರಿ. ಇದಾಗಿತ್ತು ನೋಡ್ರಿ ಇದ್ರ ಹಿಂದಿಂದ ಮರ ಪೂಜೆ ಮತ್ತು ಕಾಳು ಹಸನು ಮಾಡುವಂಥ ಒಂದು ಸಂಪ್ರದಾಯ. ಸೊ ನನಗೆ ತಿಳಿದ ಮಟ್ಟಂತ ಎಕ್ಸ್ಪ್ಲನೇಷನನ್ನು ನಾನು ಇಲ್ಲೇ ಕೊಟ್ಟೇನಿ. ಇದ್ರ ಬಗ್ಗೆ ನನಗಿಂತ ಹಿರಿಯರು ಏನಾದರೂ ತಿಳಿದವರಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ. ನೋಡ್ತಾ ಇದ್ದೀರಿ 5 ಜನ ಮುತ್ತೈದೆಯರು ಕಾಳು ಹಸನು ಮಾಡಕತ್ತಾರ. ಈ ಒಂದು ಶಾಸ್ತ್ರ ಕಂಪ್ಲೀಟ್ ಅಂತ ಹೇಳಿ. ಸೊ ಇದಾದ ನಂತರ ನಾನು ದೇವಕಾರ್ಯದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಬೆಳಗ್ಗೆನ ಹೋಗಿದ್ದೆ. ಶುಕ್ರವಾರ ದಿವಸ ಎಲ್ಲನೂ ಒಂದೇ ದಿನ ಮಾಡುವಂಥದ್ದಿತ್ತು. ಹೀಗಾಗಿ ಬೆಳಗ್ಗೆ ಬೇಗನೆ ಹೋಗಿದ್ದೆ. ಹೋಗಿ ಮಸ್ತಾದ ರಂಗೋಲಿ, ವೆಲ್ಕಮ್ ರಂಗೋಲಿನ ನೋಡಿದ್ರಿ ನೀವು. ವೆಲ್ಕಮ್ ಮಾಡಿತ್ತು ನಮಗೆ. ಕಲರ್ಫುಲ್ ಆದ ರಂಗೋಲಿ ಮಸ್ತ್ ಅಂದ್ರೆ ಮಸ್ತ್ ಹಾಕಿದ್ರು. ಮತ್ತು ಬೆಳಗ್ಗೆ ಚಪ್ರನೂ ಮಸ್ತಾಗಿ ಕಾಣಿಸಕತ್ತಿತ್ತು, ಬ್ಯೂಟಿಫುಲ್ಲಾಗಿ ಕಾಣಿಸಕತ್ತಿತ್ತು. ಮತ್ತು ನನ್ನ ತಂಗಿ ಯಶೋಧ ಮತ್ತು ಅಕ್ಕ ಕವಿತಾ ಇಬ್ಬರು ಕೂಡ ನಾವಿಬ್ಬರು ಕಂದ್ರೆ ಬಾಗಲ್ದಾಗ ಇದ್ದರು. ಮಾತಾಡ್ಸ್ಕೊಂಡು ಒಳಗೆ ಹೋಗಿದ್ವಿ. ಆ ನಂತರ ಏನೈತಿ, ಅಡುಗೆದು ಕೆಲವೊಂದಿಷ್ಟು ಹೋಳಿಗೆ, ಕಡುಬು, ಚಪಾತಿ ಒಂದು ಸೈಡ್ ಮಾಡ್ತಾಯಿದ್ರೆ, ಇನ್ನೊಂದು ಸೈಡ್ ನಾನು ಪಲ್ಯ, ಸಾಂಬಾರು, ಮಸಾಲೆ ಇದೆಲ್ಲ ಮಾಡ್ಕೊಂಡು ಮಾಡಿದೆ ಅಂತ ಹೇಳಿದೆ. ಆ ಪಲ್ಯ ಮತ್ತು ಸಾಂಬಾರು ಮಾಡಲಿಕ್ಕೆ ನನಗೆ ನಮ್ಮ ತಂಗಿ ಯಶೋಧ ಹಾಗೆ ಅಕ್ಕ ಕವಿತಾ ಇಬ್ಬರು ಕೂಡ ನನಗೆಲ್ಲ ಚಾಪಿಂಗ್ ಎಲ್ಲ ಮಾಡಿಕೊಟ್ಟು ಹೆಲ್ಪ್ ಮಾಡಿದರು. ಹೀಗಾಗಿ ನಾನು ಫಟಾಫಟ ಮಾಡೋಕ್ಕೆ ಅನುಕೂಲ ಆಗಿತ್ತು.
ಅದಾದ ನಂತರ ಬಲ ಬಂದವ್ರು ಅಂಥೇಳಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಒಬ್ಬರು ಹೆಣ್ಮಗಳು ಒಬ್ಬರು ಗಂಡು ಮಗ ಅಂಥೇಳಿ. ಸೊ ಇವ್ರು ಲಕ್ಷ್ಮಿ ಅಂಥೇಳಿ ಹೆಣ್ಮಗಳು ಬಲ ಬಂದವರು ಇದ್ದರು. ಎಲ್ಲ ಕಾರ್ಯಕ್ರಮಕ್ಕೂ ಇವರು ಮುಂದಿರಬೇಕು. ಅದ್ರ ಜೊತೆಗೆ ರಾಜು ಅಣ್ಣ ಸೋದರ ಮಾವ ಅವರು ಕೂಡ ಇದ್ರು ನೋಡ್ರಿ. ಈಗೇನೈತಿ ಲಗ್ನದಾಕಿ ಗಂಟು ಕಟ್ಟೋದಂತಿರ್ತೈತಿ. ಹೆಣ್ಣಿನ ಕಡೆದವರಿಗೆ ಕೊಡುವಂಥ ಒಂದು ಲಗ್ನದಾಕಿ ಗಂಟ್ರಿ ಇದು. ಇದನ್ನು ಕಟ್ಟಿ ಕಳಿಸ್ಕೊಡುವಂಥದ್ದು ಇರ್ತೈತಿ. ಹೀಗಾಗಿ ಅದರ ಒಂದು ತಯಾರಿ ಇವತ್ತು ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಕಡೆ ಯಾವ ರೀತಿ ಎಲ್ಲ ಈ ಒಂದು ಪದ್ಧತಿ. ಈಗ ಮರದ ಪೂಜೆ ನೋಡಿದರೆ ಈಗ ನೆಕ್ಸ್ಟ್ ಏನೈತಿಪ್ಪ, ಸೋದರ ಮಾವನಿಗೆ ಒಂದು ಅವ್ರಿಗೆ ಕೂಡ ಒಂದು ಉಡಿ ಕಟ್ಟುವಂಥದ್ದು, ಅದನ್ನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ನಿಮ್ಗೆ. ಅವ್ರ ಕೆಲಸ ನಂತರದಲ್ಲಿ ಸ್ಟಾರ್ಟ್ ಆಗೇ ಆಗ್ತೈತಿ. ಮೇನ್ ಇಂಪಾರ್ಟೆಂಟ್ ಸೋದರ ಮಾವನ ಕೆಲಸ ಇರ್ತೈತೆ ಅಂಥೇಳಿ ಈಗೇನೈತಿ ಲಗ್ನದಾಕಿ ಗಂಟು ಸ್ಟಾರ್ಟ್ ಮಾಡ್ಯಾರ. ಮತ್ತು ಎಲ್ಲರಿಗೂ ಕೂಡ ಕಂಕಣ ಕೊಟ್ಟಾರ ನೋಡ್ರಿ. ಕಂಕಣ ಕಟ್ಕೊಳಕತ್ತಾರ. ನಮ್ಮ ಉಷಾನು ನನ್ನ ಜೊತೆ ಬಂದಿದ್ಲು, ಆಕಿಗೂ ಮುತ್ತೈದರಿಗೆ ಇಟ್ಟಿದ್ರು. ಹೀಗಾಗಿ ಈಗ ಎಲ್ಲರೂ ಕಂಕಣ ಕಟ್ಕೊಳಕತ್ತಾರ. ಬರ್ರಿ ಲಗ್ನದಾಕಿ ಗಂಟು ಯಾವ ರೀತಿ ಕಟ್ತಾರೆ, ಏನೇನೆಲ್ಲ ಅದ್ರೊಳಗೆ ಹಾಕ್ತಾರ ನೋಡೋಣಂತ. ಈ ಲಗ್ನದಾಕಿ ಗಂಟು ಏನು ಬಟ್ಟೆ ಐತಲ್ರಿ, ಇದು ಜವಳಿ ತೆಗ್ಸಕ್ಕೆ ಹೋದಾಗ ತೊಗೊಂಡು ಬಂದಿರ್ತಾರೆ. ಅದ್ರೊಳಗೆ ಏನೈತಿ ಒಂದು 5 ಸೇರು 5 ಕಾಲ್ಪು ಅಂತೇವಿ, ಇಲ್ಲ ಒಂದು 5 kg ಅಂದಾಜು ಇಟ್ಕೊಳ್ರಿ. ಅಕ್ಕಿ ಹಾಕ್ಯಾರ. 5 ಬ್ಲೌಸ್ ಪೀಸ್ ಇಡಕತ್ತಾರ ನೋಡ್ರಿ. ಅರ್ಶಿನ ಕೊಂಬು, ಉತ್ತತ್ತಿ, ಅಡಿಕೆ ಬೆಟ್ಟ ಎಲ್ಲನೂ ಹಾಕ್ತಾರ ನೋಡ್ರಿ ಕೊಬ್ಬರಿ ಬಟ್ಲೆ ಜೊತೆ. ನೋಡ್ರಿ ಬೆಲ್ಲ ಜೀರಿಗೆ ಅವ್ರು ಬೇಡ್ರಿ. ಲಿಂಬೆ ಹಣ್ಣು ಇಸ್ಕೋರಿ. ಜೀರಿಗೆ ಹೋದ ನೋಡ್ರಿ, ಉದ್ದಿನ ಬೇಳೆ ಜೀರಿಗೆ. ಮತ್ತೇನು ಮಾಡೋದು, ಎರಡು ಬಲ್ಲೆ ಸಾಕು ನಂತರ ಕಲಸು ಹಾಕಿ ಇದು ವಾಲ್ದ ಶೇಂಗಾ ಸುತ್ತಕೊಂಡು ತಿನ್ನಕ ಕೈ ಬಿಟ್ಟ ಶಾಂತಿ ಇದ್ರೆ ಏನಾರ ಮಾಡ್ಲಿ, ಇಲ್ಲಾಂದ್ರೆ ನಾವು ಉದ್ದಕ್ಕಿರಲ್ಲ, ಉದ್ದಕ್ಕಿ ಚೆನ್ನಾಗಿ ಬೆಳಕಿ ನಾನು ಆಯ್ತಾ. ಆ ಮೂಲಿ ತೋರಿ, ಅದೊಂದು ಮೂಲಿ ತೋರಿ ನೋಡಿದ್ರಲ್ಲ ಸ್ನೇಹಿತರೆ. ಅದಕ್ಕೆ ಜೀರಿಗೆ, ಉದ್ದಿನ ಬೇಳೆ, ಚೆನ್ನಾಗಿ ಬೇಳೆ ಎಲ್ಲನೂ ಹಾಕಿ ಬೆಲ್ಲ ಹಾಕಿ ಈಗ ಅದನ್ನು ದಕ್ಷಿಣೆ ಇಟ್ಟು ಕಟ್ಟಕತ್ತಾರ ನೋಡ್ರಿ. ಟೈಟ್ ಅಂದ್ರೆ ಟೈಟಾಗಿ ಕಟ್ಟಬೇಕು ಮತ್ತು ಗಟ್ಟಿ ಮುಟ್ಟಾಗಿ ಕಟ್ಟಬೇಕು. ಅದು ಒಟ್ಟನು ಬಿಚ್ಚಬಾರ್ದ್ರಿ, ಅಷ್ಟೊಂದು ಗಟ್ಟಿ ಮುಟ್ಟಾಗಿ ಕಟ್ಟಬೇಕು. ಸೊ ಇದನ್ನೇನು ಮಾಡ್ತಾರೆ, ಇದು ಹೆಣ್ಣಿನ ಒಂದು ಲಗ್ನದಾಕಿ ಗಂಟಂತ ಕರೀತಾರೆ ನೋಡ್ರಿ. ಇದಾದ ನಂತರ ಗಂಡಿಗೂ ಒಂದು ಕಟ್ಟುತ್ತಾರೆ. ಬಟ್ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಇರಂಗಿಲ್ಲ, ಅದು ಸಣ್ಣದಿರ್ತೈತೆ ರೀ. ಇದು ತುಂಬಾ ಇಂಪಾರ್ಟೆಂಟ್ ರೀ, 2 ಗಂಟೆಗಳು ಕೂಡ ಇವು. ಇದನ್ನೇನು ಮಾಡ್ತಾರೆ, ಒಂದು ಮನುಷ್ಯನ ಕೈಲೇ ಇದದ್ದು ಈಗೆಲ್ಲ ಮೊದಲು ಇದನ್ನೆಲ್ಲ ಕಟ್ಟಿ ಪೂಜೆ ಮಾಡ್ತಾರೆ ರೀ. ಪೂಜೆ ಮಾಡಿ ಆದ ನಂತರ ಇದನ್ನು ಹೆಣ್ಣಿನ ಮನೆಗೆ ಕಳ್ಸೋದಿರ್ತೈತಿ. ಅದನ್ನು ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಮುಂದೆ ಲಾಸ್ಟ್ ವಿಡಿಯೋ ಎಂಡಲ್ಲೇ ನಾನು ತಿಳಿಸ್ತೀನಿ. ಈಗ ನೋಡಿರಿ ಇದರ ನೆಕ್ಸ್ಟ್ ಮತ್ತೇನೇನು ಐತಿ ಪದ್ಧತಿ ಅಂತ ಹೇಳಿ ವಿಡಿಯೋನ ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಗಂಟೆಗೆ ಏನು ಮಾಡ್ತಾರೆ, ಈಗ ಕಲಿಸಿ ಇಟ್ಟಿರ್ತಾರೆ ರೀ ಅರ್ಶಿನ. ಆ ಒಂದು ಅರ್ಶಿನ ಲೇಪನ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಅನ್ಬೋದು. ಲೇಪನ ಮಾಡಿ ಇದಕ್ಕೆ ಕುಂಕುಮನ ಕೂಡ ಹಚ್ಚುತ್ತಾರೆ ನೋಡ್ರಿ. ನಂತರ ಈ ಒಂದು ಲಗ್ನದಾಕಿ ಗಂಟೆಗೆ ಕಂಕಣನ ಸ್ವಲ್ಪ ಅರ್ಶಿನ ಹಚ್ಚಿ ಕಂಕಣ ಕೂಡ ಕಟ್ತಾರೆ ರೀ. ಸ್ವಲ್ಪ ಈಗ
ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಈಗ ಸ್ವಲ್ಪ ತಂದು ಕೊಡುವಲ್ಲ. ಮಾಮ ಕೊಡತ್ತ ಸರಿ. ಈಗ ಈಗ ಹಾಸು ಅಗಲ ಹಾಸು. ಅದು ಮೂಡ್ತೈತೆ ನೋಡ್ರಿ, ಕೊಡುತ್ತೆ ಮೂಡ್ತೈತೆ ಅದು. ಹಾಂ ಮೂಡ್ಸ ಅವು ಜರ್ಕಾಯಿ ಕೊಡೋಕ ಏನು ಕೊಡೋಕೆ ಹೆಸರು ಬರಿಬೇಕು ಅದ್ರ ಮೇಲೆ. ಅದೇ ಯಾರು ಬೇಕಾದ್ರೆ ನಡೀತದೆ ಬರೋದ ಹೋಯ್ ಹೆಸರು ಏನು ಹೆಸರು ಯಾರು ಬರಬೇಕು? ಈ ಬರ್ರಿ ಯಾರು ಅವ್ರು ಉಡಿ ತುಂಬ ಹೆಸರು ಬರಕ್ಕೆ ಏನು ಎಲ್ಲ ಮಾಡಿಸ್ಬಿಟ್ಟಿರಿ ಅವ್ರು. ಅವ್ರು ದುಡ್ಡು ಕೊಟ್ಬಿಟ್ರೆ ಆಗೋದು ಮುಂದೆ ಎಲ್ಲ ಮಾಡಿಕೊಡ್ರಿ. ಅದು ಹಾಕ್ರಿ ನಿಮ್ಮ ಕೈ ಬಿಡಿ. 5 ಲಗ್ನ ಪತ್ರ ತೋರಿಸಿ. 5 ಅದ ಸರಿ. ಲಗ್ನ ಪತ್ರ ಬೇಕಾದ್ರೆ ಕೊಟ್ಟೆ ಮಾಮ. ಮೂಡ್ತೀನಿ ಏನ್ರಿ ಬರ್ರಿ. ಏನಪ್ಪ ಶುತಶಾಲಗೋರಪಾಪಕಾಶಿನಿ ತ್ರಯಾನಸ್ತನೋ ಸಿಂಧಮಯ ಗಿರ್ಸಂತ ಯಜಮಾನಶ ಧರ್ಮಪತ್ತಶ ಪತಿಗೆ ಅಖಂಡ ಬಾಂಧು ಪತಿ ಗುರುತ ಅಷ್ಟದಿಕ್ಪಾಲ ಅಖಂಡ ಶಾಂತಿ ಪೂರ್ವಕಂ ಶೋಪುಣ್ಯಕಾಲಶ ಪತಿ ಗುರುತಾಂ ಪತಿ ಗುರುತಾ ಪೂಜಾ ಶುಕ್ರವಾಸರ ಲಕ್ಷ್ಮೀ ಲಕ್ಷ್ಮೀತಾಯ ನಮಃ ಶಿವಾಯ ಶಾಂತತೆ ಶಿವಪುಣ್ಯಕಾಲಶ ಪತಿ ಗುರುತಾಂ ಅಷ್ಟದಿಕ್ಪಾಲ ಇಲ್ಲೇ ಬಾ ದೀಪ ಐತಲ್ಲ ಅಲ್ಲೋ ಬೇಡ ಶಿವಪುಣ್ಯಕಾಲಶ ನೋಡಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿರ ನೋಡ. ಎಲ್ಲೇ ರೆಡಿ ಅದಾರಂತವ್ರು ಕರ್ಕೊಂಬರ್ಬೇಕನ್ನ ಕೇಳತಾನ. ಇಲ್ಲಿ 2 ಗಂಟೆಗಳನ್ನ ಇಟ್ಟು ಪೂಜೆ ಮಾಡಕತ್ತಿದ್ರೆ ಒಳಗಡೆ ಏನೈತ್ರಿ ಮುತ್ತೈದರಿಗಿನೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಅವ್ರಿಗೂ ಕೂಡ ಉಡಿ ತುಂಬುವಂಥ ಶಾಸ್ತ್ರ ಮಾಡಕತ್ತಾರ ನೋಡ್ರಿ.
ಇವ್ರಿಗೊಬ್ರು ಕೊಡು. ಇನ್ನೊಂದೊಂದು ತಿಸ್ಕೊಂಬರು. ಇಲ್ಲಿ ದೊಡ್ಡಮ್ಮ ಅತ್ತಿ ಕಡೆ ಇಸ್ಕೊ. ಎಷ್ಟದ ಇನ್ನೊಂದು ಕೊಡಮ್ಮ. ಅತ್ತಿ ಅನ್ಬೇಕು. ಅಲ್ಲೊಂದು ಕೊಡು. ಕೊಡು ಕೊಡು. ಇನ್ನೊಂದು ಅಲ್ಲಿ ಕೊಡು. ಅತ್ತಿ ಕೊಡು. ಇಲ್ಲಿ ಕೊಡು ಕವಿತಾ, ಅತ್ತಿ ಕೊಡು. ಅಲ್ಲಿ ಕೊಡು. ಹಾಂ ಹಾಂ ಆಯ್ತು. ಎಲ್ಲಿ ಹಾಕ್ಲಿ? ಏ ಅದಾವ ಅಕ್ಕ, ಹಾಕು. ಎಲ್ಲಿ ಹಾಕ್ಲಿ ಈಗ? ಹಿಂಗೆ ಹಾಕ್ಲಿ, ಕ್ಲಿಪ್ ಹಾಕಿ. ಜುಟ್ಟು ನಾಳೆ ಹಾಕುನ, ಈಗ ಹಂಗೆ ಹಾಕ್ತೀನಿ. ಆಯ್ತು. ಒಂದು ಸಣ್ಣದು ಕೊಡು. ಏಕೆ ಹಠ ಮಾಡತ್ತಾಳ? ಇಲ್ಲೇ ಮತ್ತೆ ಯಾರದಾರ ಕೊಟ್ಟಿನಿ. ಮತ್ತೆ ಯಾರಿಗೆ? ಇಲ್ಲ ಐತೆ, ಹಾಕೋತೀನಿ. ಅವ್ರಿಗೆ 5 ಎಲ್ಲರೂ ಮನಗು ಸಹ ಎರಡು ಗಂಟನ್ನ ಕಟ್ಟಿ ಪೂಜೆ ಅಂತೂ ಆಯ್ತು ರೀ. ಈಗೇನೈತಿ ಅರ್ಶಿನ ಶಾಸ್ತ್ರ ಮಾಡುವಂಥದ್ದು. ಯಾಕಪ್ಪ ಅನ್ನೋದನ್ನು ಈಗ ನೀವು ನೋಡ್ತೀರಿ ನೋಡ್ರಿ. ಇಲ್ಲೇ ನೋಡ್ರಿ ಅಣ್ಣ ತಂಗಿ ಕುಂತಾರ, ವಿಜಯಲಕ್ಷ್ಮಿ ಮತ್ತು ನವೀನ. ಈಗ ಇವರಿಬ್ಬರಿಗೂ ಕೂಡ ಅರ್ಶಿನ ಶಾಸ್ತ್ರ ನಡೀತೈತೆ ನೋಡ್ರಿ. ಈಗ ನಡಿ ನಡಿ, ನಾವಿಲ್ಲಿ ವಿಡಿಯೋ ಹಿಡಿಯತ್ತೀನಿ. ಇಲ್ಲೋ ಹೌದಾ? ಏ ಮಮ್ಮಿ ಪಪ್ಪ ಬರ್ಬೇಕನ್ನ ಕೇಳ, ಅವ್ರ ಅಲ್ಲೇ ಕೂತಾರಲ್ಲ. ಅತ್ತಿ ಮಮ್ಮಿ ಪಪ್ಪ ಕರಿಬೇಕಾ? ಅತ್ತಿ ಒಂದು ಸಣ್ಣ ಬಾಲ್ ಮಗ ಕುಂದ್ರಸಿ. ಹುಡುಗಿನ ತನು, ನೀನು ತನು, ಫಸ್ಟ್ 5 ಮಂದಿ ಬರ್ರಿ. ಮತ್ತೆ ಎಲ್ಲದ್ರಿ ಇಲ್ಲದ ನೋಡವ. ಏ ಹೂ ಹಾಕೊಂಬರಾಗ ಇದ್ಕೊಳ್ಳ ಸರಿ ಮಾಡ್ಕೋ. ಕ್ಲಿಪ್ ಇನ್ನೊಂದು ಬಿಚ್ ಹಾಕೊಂಡು ಹೂ ಹಾಕೊಂಬರಾಗ ಒಂದೆರಡು ಚಾಲೋ ಬರಾಗ. ಏ ಮಾಡಬೇಕಾ, ಸಣ್ಣಕಿನ್ ಬಿಡಕ್ ಬರಲ್ಲ. ಕಡೆಯಲ್ಲ ನೀನು. ಇಲ್ಲೇ ಚಪ್ಪರದೊಳಗೆ ನೋಡ್ರಿ ಕಂಬಳಿ ಹಾಸಿ, ಹಾಸಕ್ಕಿ ಹಾಸಿ, ಅಣ್ಣ ತಂಗಿನ ಕುಂದ್ರಿಸಿ ಅರ್ಶಿನ ಹಚ್ಚಕತ್ತಾರ. ಯಾಕಪ್ಪ ನವೀನನ ಜೊತೆ ವಿಜಯಲಕ್ಷ್ಮಿನ ಯಾಕೆ ಕುಂದ್ರಿಸ್ಯಾರ, ಯಾಕೆ ಆಕಿಗೂ ಕೂಡ ಅರ್ಶಿನ ಹಚ್ಚಕತ್ತಾರ, ನಿಮಗೆ ಇದ್ರದ್ದು ಡೀಟೇಲ್ಸ್ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಕೊಡ್ತೀನಿ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡಿಕೊಳ್ರಿ. ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು.